ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳಿಂದ ತಮ್ಮ ಒಂದು ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಹೆಸರು, ನಿಮ್ಗೆ ಯಾವ ಕ್ಷೇತ್ರ ಹೇಳಿ ಸರ್? ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೂರ್ತಿ ಅಂತ. ನನ್ನ ಸ್ವೀಟ್ ವೆಂಡರ್ ಅಲ್ಲಿ ನಮ್ಮನ್ನ ಬ್ಲ್ಯಾಕ್ ಅಧ್ಯಕ್ಷರು ಮಾಡಿದ್ದಾರೆ, ಸಂಪಂಗಿ ರಾಮನಗರ. ಅದಕ್ಕಾಗಿ ತುಂಬಾ ಸಂತೋಷ ಮತ್ತು ತುಂಬಾ ಧನ್ಯವಾದಗಳು. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಸರ್ಗೆ ಧನ್ಯವಾದಗಳು ಕೊಡ್ತೀನಿ. ಆಮೇಲೆ ಖಲೀಲ್ ಸರ್ಗೆ ಮತ್ತೆ ಅತೀಕ್ ಸರ್ಗೆ ಧನ್ಯವಾದಗಳು. ಅಸ್ಮಾ ಮೇಡಮ್ಗೂ ಧನ್ಯವಾದಗಳು. ಸರ್, ಕೊಟ್ಟಿರೋ ಇದಕ್ಕೆ ಪೋಸ್ಟಿಗೆ ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಬೀದಿ ಬದಿ ವ್ಯಾಪಾರ ತುಂಬಾ ಹೈಲಿ ಎಜುಕೇಟೆಡ್ ಇದೆಯಲ್ಲ, ಏನೇ ಒಂದು 8ರಿಂದ 10 ಕ್ಲಾಸ್ ಪಾಸ್ ಆಗಿರ್ಬೋದು, ಇಲ್ಲ ಫೇಲ್ ಆಗಿರ್ಬೋದು. ಹೌದು. ಏನೋ ನಿಮ್ ಕೈಲ ಮಟ್ಟಿಗೆ ಅವ್ರಿಗೆ ಒಂದು 15,000, 20,000, ಒಂದು 50,000, 1 ಲಕ್ಷ ಲೋನ್ ಕೊಡ್ತಾ ಇದಾರೆ. ಅದಕ್ಕೆ ಏನೋ ನಿಮ್ ಕಡೆ ಅವ್ರಿಗೆ ಏನಾದ್ರು ಗೈಡೆನ್ಸ್ ಕೊಡ್ತಾರೆ? ಎಲ್ಲ ಮಾಡ್ತಾ ಇದೀವಿ, ಆಲ್ರೆಡಿ ಮಾಡ್ತಾ ಇದೀವಿ ಈ ಲೋನ್ಸ್ ಎಲ್ಲ. PM ಸಂಧಿಯಲ್ಲಿ ಮುಂದಕ್ಕೂ ಮತ್ತೆ ಬೇರೆ ಲೋನ್ಸ್ ಎಲ್ಲ ಬಂದಾಗ ಅವ್ರಿಗೆ ಅನುಕೂಲ ಮಾಡಿ ಮಾಡಿಸ್ಕೊಡ್ತೀವಿ. ಸರ್, ನಿಮ್ ಮುಂದಿನ ಕೆಲಸ ಏನಿದೆ ಸರ್? ಮುಂದಿನ ಕೆಲಸ ಒಳ್ಳೆ ಕೆಲಸ ಮಾಡಬೇಕು. ಒಂದು ಅವ್ರ ಕಡೆಯಿಂದ ಒಳ್ಳೆ ಒಂದು ಹೆಸರು ಮಾಡ್ಬೇಕು ನಮ್ಗೆ. ಸರ್, ಈಗ CBA ಎಲೆಕ್ಷನ್, ಕಾರ್ಪೊರೇಟರ್ ಎಲೆಕ್ಷನ್ಗೆ ನೀವೇನಾದ್ರು ಇಲ್ಲೋ ತರ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಏನಾದ್ರು ಆ ಒಂದು ಇದು ಬಂದಿದ್ಯಾ? ಇಲ್ಲ, ಸದ್ಯಕ್ಕಿಲ್ಲ ಸರ್, ಮುಂದಕ್ಕೆ ಆಗೋಣ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರದಿಂದ ಏನಿದೆ ಬೀದಿ ಬದಿ ನಮಸ್ಕಾರ ಇಷ್ಟಪಡ್ತೀವಿ. ಹಾಗೂ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಡವರಿಗೆ ಏನಿದೆ ಒಂದು 15,000, 20,000, 50,000, 1 ಲಕ್ಷ ಅವ್ರಿಗೆ ಲೋನ್ ಕೊಡ್ಸೋದಾಗ್ಲಿ, ಮತ್ತೆ ರಿಕವರಿ ಮಾಡೋದಾಗ್ಲಿ, ಅವ್ರಿಗೆ ಆಟೋ ಕೊಡ್ಸೋದಾಗ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಮೂರ್ತಿ ಸರ್ಗೆ ಒಂದು ಒಳ್ಳೆ ಪೋಸ್ಟ್ ಕೊಡ್ಸಿದ್ದೀರಾ. ಹೇಳಿ ಸರ್ ಪೋಸ್ಟ್ ಬಗ್ಗೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ದಿನ ಮೂರ್ತಿ ಸಾರ್ಗೆ ಬ್ಲಾಕ್ ಪ್ರೆಸಿಡೆಂಟ್, SR ನಗರ್ ಬ್ಲಾಕ್ ಪ್ರೆಸಿಡೆಂಟ್ ಕೊಟ್ಟಿದ್ದೇನೆ. ಒಳ್ಳೆ ಕಾಂಗ್ರ್ಯಾಚುಲೇಷನ್ಸ್. ಇವರು ಆಲ್ರೆಡಿ ಕಾಂಗ್ರೆಸ್ ಪಕ್ಷನಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇವರು ಕಲಾ ಮೇಡಮ್ ಅವರೆಲ್ಲ ಇದು ಒಳ್ಳೆ ಟೀಮು ಆಗಿ ಒಂದು ಕಮಿಟಿ ಮಾಡ್ತಾರೆ ಅಂತ ನಮ್ಗೆ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಮ್ಮ ರಂಗಸ್ವಾಮಿಗೆ ಸರ್ಗೆ, ನಮ್ಮ ಅತೀಕ್ ಪಟೇಲ್ ಸರ್ಗೆ, ಅಸ್ಮಾ ಮೇಡಮ್ಗೆ, ಚಂದ್ರಕಲಾ ಮೇಡಮ್ ಈಗ ಬಂದಿರೋದು ರಾಯಚೂರಿಂದ, ನಮ್ಮ ಸ್ನೇಹಿತರು ಅಸ್ಮತ್ತುಲ್ಲಾ ಮತ್ತೆ ಇವ್ರಿಗೆ ಅದು ನಮ್ಮ ಸುಮಂತಾ ಮೇಡಮ್ಗೆ, ಅವ್ರು ಎಲ್ಲಾರ್ಗೆ ನಾವೇ ಧನ್ಯವಾದ ಹೇಳ್ತೀನಿ. ಈಗ ಇವರು ಮೇಡಮ್ ಕಲ್ಸಿದ್ದಾರೆ, ಇವ್ರಿಗೆ ಒಂದ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ನೆಕ್ಸ್ಟ್ ಇದ್ನಲ್ಲಿ ಕಂಟಿನ್ಯೂ ಇಷ್ಟಪಡ್ತೀನಿ. ಹೇಳಿ ಸರ್. ನೀವು ಪರ್ಸನಲ್ ಆಗಿ ಬಹಳ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ, ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ಬಡವರಿಗೆ. ಈ ಸರಿ ತಾವು ಏನಾದ್ರು CBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲೋ ಆಲೋಚನೆಗಳು ಏನಾದ್ರು ಇದೆಯಾ? ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀನಿ, ನಮ್ಮ ಫ್ರೆಂಡ್ಸು ಹಾಕಿದ್ದಾರೆ, ಬೇರೆ ಕಡೆಯಿಂದಾನು ಮಾಡಿಸಿದ್ದೀನಿ. ನೋಡೋಣ ಸರ್ ನೆಕ್ಸ್ಟ್. ಸರ್, ನಿಮ್ಗೆ ಯಾವ ರೀತಿ ಖುಷಿ ಇದೆ ಸರ್? ಇವಾಗ ಅಪ್ಲಿಕೇಶನ್ ಹಾಕಿದ್ರಾ, 100% ಗೆಲ್ತೀರಾ? ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇನ್ಶಾಲ್ಲ ಸರ್, ನಾನು ಗೆಲ್ತೀನಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಫ್ರೆಂಡ್ಸು, ಮೆಂಬರ್ಸು, ನಮ್ಮ ಕಮಿಟಿ ಎಲ್ಲ ನಮ್ಮ ಜೊತೆನಲ್ಲಿ ಇದೆ. ನೋಡೋಣ ನೆಕ್ಸ್ಟ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿರೋಧದಿಂದ ಒಂದು ಸಭೆಯಾಗಿದೆ. ಮತ್ತೆ ಇವತ್ತಿಂದ ಒಂದು ಪೋಸ್ಟ್ ಕೊಟ್ಟಿದ್ದೀರಾ. ಅತೀಕ್ ಪಟೇಲ್ ಸಾಹೇಬ್ರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತೀವಿ. ಕೇಳ್ತಾರೆ ಇವತ್ತು ಪೋಸ್ಟ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ KPCC ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದಲ್ಲಿ ಈ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಪಂಗಿ ರಾಮನಗರ ಬ್ಲಾಕ್ ಅಧ್ಯಕ್ಷರನ್ನಾಗಿ ನಮ್ಮ ಮೂರ್ತಿ ಅವರಿಗೆ ನಾವು ಇವತ್ತು ನೇಮಕಾತಿಯನ್ನು ಮಾಡಿದ್ದೇವೆ. ಇವರು ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಆಗ್ತಕ್ಕಂಥ ನಮ್ಮ MD ಖಲೀಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯಾಧ್ಯಕ್ಷ ಡಾಕ್ಟರ್ C ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಹುದ್ದೆಯನ್ನು ಸ್ವೀಕಾರ ಮಾಡಿದ್ದಾರೆ. ಇವರು ಈ ಒಂದು ಸಂಪಂಗಿ ರಾಮನಗರ ಬ್ಲಾಕ್ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ನಮ್ಮ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳ ಒಂದು ಕಲ್ಯಾಣಕ್ಕಾಗಿ ಇವರು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಈ ಬ್ಲಾಕ್ ಅನ್ನು ಒಂದು ಬೀದಿ ಬದಿ ವ್ಯಾಪಾರಿಗಳ ಒಂದು ಒಳ್ಳೆಯ ಸ್ಥಾನವನ್ನಾಗಿ ಮಾಡಬೇಕಂತ ನಾ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ MD ಖಲೀಲು, ಆಸ್ಮಾ ಖಾನು ಮೇಡಮ್,
ಅಜ್ಮತ್ ಸರ್ ಮತ್ತು ಚಂದ್ರಮ್ಮ ಮೇಡಮ್ ಮತ್ತು ಮೂರ್ತಿ ಸರ್ ಮತ್ತು ರಾಯಚೂರ್ತಿಗಂತ ಬರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಇದ್ದಾರೆ. ಇವರ ಸಂದರ್ಭದಲ್ಲಿ ಇವತ್ತು ನಮ್ಮ ಮೂರ್ತಿ ಸರ್ ಅವರು ಈ ಸಂಪಂಗಿ ರಾಮನಗರ ಅಧ್ಯಕ್ಷತೆಯನ್ನು ತೋರಿಸಿಕೊಂಡಿದ್ದಾರೆ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಾನು ಅವರಿಗೆ ಹಾರೈಸುತ್ತೇನೆ. ಸರ್, ಈಗ ಗ್ರೇಟರ್ ಬೆಂಗಳೂರು ಬಗ್ಗೆ ಕಾರ್ಪೊರೇಟರ್ ಎಲೆಕ್ಷನ್ ನಡೀತಾ ಇದೆ. ವಿಶೇಷವಾಗಿ ಮಹಿಳೆಯರಿಗೆ 50% ಮೀಸಲಾತಿ ಕೊಡಿದ್ದಾರೆ. ಈ ಹೆಣ್ಮಕ್ಳೆಲ್ಲ ಬಹಳ ಖುಷಿಯಾಗಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಹೇಳಿ ಸರ್. GBA ಬೆಂಗಳೂರು ಎಲೆಕ್ಷನ್ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಮಹಿಳೆಯರಿಗೆ 50% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದು ತುಂಬಾ ಒಂದು ಸಂತೋಷದ ವಿಷಯ. ಅದಕ್ಕಾಗಿ ಇವತ್ತು ನಾವು ಈ ಸಂದರ್ಭದಲ್ಲಿ ನಾನು ಮೂರ್ತಿ ಸರ್ ಏನ್ ಹೇಳ್ಕೊತಾ ಇದ್ದೀನಿ ಅಂತಂದ್ರೆ, ನೀವು ಬ್ಲಾಕ್ ಅಧ್ಯಕ್ಷರಾಗಿ ನೇಮಕಾತಿ ಆಗಿದ್ರಿ, ಮಹಿಳೆಗೆ ಬಹಳ ಸಹಾಯ ಮಾಡಿ, ಸ್ಫೂರ್ತಿ ಮಾಡಿ ಮತ್ತು ಅವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ GBA ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಳಿ, ಸ್ಪಂದಿಸ್ಲಿ ಅಂತ ನಾನು ಹೇಳ್ತೇನೆ. ನಮಸ್ತೆ. ಕರ್ನಾಟಕ ಪ್ರದೇಶ ಕಾನೂನು ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಒಂದು ಸಭೆ ನಡೆದಿದೆ, ಮತ್ತೆ ಒಂದು ಪೋಸ್ಟ್ ಕೊಟ್ಟಿದ್ದೀರಾ. ಸಭೆ ಮತ್ತು ಪೋಸ್ಟ್ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಇವತ್ತು ಸಂಪಂಗಿ ರಾಮನಗರ ಬ್ಲಾಕ್ಗೆ ಮೂರ್ತಿ ಸಾಹೇಬ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಸೊ ಮೊದಲಿಗೆ ಮೂರ್ತಿ ಸಾರ್ಗೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ EC ರಂಗಸ್ವಾಮಿ ಸಾಹೇಬ್ರಿಗೆ ಮತ್ತೆ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದಂತಹ ಮೊಹಮ್ಮದ್ ಖಲೀಲ್ ಸರ್ಗೆ ಎಲ್ಲರಿಗೂ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೂರ್ತಿ ಸರ್ ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡೇ ಬರ್ತಿದ್ದಾರೆ ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ. ಸೊ ಅವರ ಕೆಲಸವನ್ನು ನೋಡಿ ಅವ್ರಿಗೆ ಗುರುತಿಸಿ ಈ ಬ್ಲಾಕ್ ನ ಅವ್ರಿಗೆ ಕೊಟ್ಟಿದ್ದೀವಿ ಪೋಸ್ಟ್. ಸೊ ಅಲ್ಲಿ ಸುಮಾರು ತುಂಬಾ ತಕರಾರುಗಳು ನಡೀತಾ ಇದೆ. ಆ ಬ್ಲಾಕ್ ಅಲ್ಲಿ ಮಾಫಿಯಾ ಈ ತರ ಎಲ್ಲ ಬೀದಿ ವ್ಯಾಪಾರಿಗಳ ಜೊತೆ ಅನ್ಯಾಯ ಎಲ್ಲ ನಡೀತಾ ಇದೆ. ಸೊ ಅದನ್ನ ತಡೆಗಟ್ತಾರೆ ಅಂತ ಹೇಳ್ಬಿಟ್ಟೇನೆ ನಾವು ಇವ್ರಿಗೆ ಬ್ಲಾಕ್ ಕೊಡಿಸಿದೀವಿ. ಸೊ ಅದಕ್ಕಾಗಿ ಇವ್ರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಒಳ್ಳೆ ಕಮಿಟಿ ಮಾಡ್ತಾರೆ, ಮತ್ತೆ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಅವರ ಕಷ್ಟ ಸುಖದಲ್ಲಿ ಸಹಪಾಠಿಯಾಗಿ ನಿಂತು ಅವ್ರಿಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಇದನ್ನ ನೀಡಿದೀವಿ. ಸೊ ಅದಕ್ಕೆ ಅವರಿಂದ ಯಾವಾಗ್ಲೂ ನಾವು ಕೋಆಪರೇಟ್ ಆಗಿ ನಾವು ಕೆಲಸ ನಾವು ಮಾಡ್ತೀವಿ. ಯಾವಾಗ್ಲೂ ಅವ್ರಿಗೆ ಸಹಾಯಕವಾಗಿ ಅವರು ನಮ್ಮ ಜೊತೆ ಸೇರಿ ಕೆಲಸ ಮಾಡಿ ನಮ್ಮ ಇದು ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ಒಳ್ಳೆ ಒಂದು ಕ್ಷೇತ್ರವಾಗಿ ಇದ್ ಮಾಡೋದಕ್ಕೆ ನಮಗ್ ಸಹಪಾಠಿ ಆಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಮೇಡಮ್, ಒಂದು ವಿಷಯ ಹೇಳೋದಕ್ಕೆ ನಿಮ್ಮ ಕಳಕಳಿ ವಿನಂತಿ. ಮೇಡಮ್, ಬೆಂಗಳೂರು ಶಿವಾಜಿನಗರನೇ ಅಂತಾರೆ ಮೇಡಮ್. ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ತಗೊಳ್ಳಿ ಮೇಡಮ್, ಬೀದಿ ಬದಿ ವ್ಯಾಪಾರ ಬಹಳಷ್ಟು ತೊಂದರೆ ಆಗ್ತಾರೆ. ಒಂದು ಲೆಗ್ಜುಯಸ್ ಹೋಟೆಲ್ಸ್ ಇರ್ಬೋದು, ಒಂದು ತರಕಾರಿ ಅಂಗಡಿನಲ್ಲೇ ದೊಡ್ಡ ಲೆಗ್ಜುಯಸ್ ಆಗಿದ್ದಾರೆ. ಅವರು ಒಂದು ಬೀದಿ ಬದಿ ವ್ಯಾಪಾರಗಳಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ವಿಭಾಗದಿಂದ ಏನಾದ್ರು ಒಂದು ಆಕ್ಷನ್ ತಗೊಳೋದು ಇದೆಯಾ ಸರ್? ಅದು ಮೊದಲು ಆಗ್ತಾ ಇತ್ತು, ಇವಾಗಿಲ್ಲ. ಯಾಕಂದ್ರೆ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಮೊದಲು ಒಬ್ಬರೇ ಕಮಿಷನರ್ ಇದ್ರು, ಇವಾಗ 5 ಕಮಿಷನರ್ಸ್ ಆಗಿದ್ದಾರೆ. ಆಲ್ರೆಡಿ ನಾವು ಮೀಟಿಂಗ್ಸ್ ಎಲ್ಲ ಮಾಡಿದೀವಿ. ಸೊ ಅದಕ್ಕೆ ಸಪರೇಟ್ ಆಗಿ ಇವಾಗ ಮಹಿಳೆಯರಿಗೆ ಪಿಂಕ್ ಝೋನ್ ಮಾಡೋದೇ ಆಗ್ಲಿ, ಮತ್ತೆ ಪುರುಷರಿಗೆ ಇವಾಗ ಪೊಲೀಸ್ ಅವರು ಇವರೆಲ್ಲ ಫಸ್ಟ್ ಆತರ ಗುಂಡಾಗರ್ದಿ ಮಾಡ್ತಿದ್ರು ಸರ್. ಇವಾಗ ಆತರ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಯಾರಿಗೂ ಯಾವ್ದೇ ಅಧಿಕಾರ ಇಲ್ಲ, ಎಲ್ಲಾರು ಒಂದೇ ಸಮ ಸರ್. ಯಾಕಂದ್ರೆ ಅವರು ಹೊಟ್ಟೆಪಾಡಿಗೆ ಮಾಡೋದು ಕೆಲಸ. ಸೊ ಅವ್ರಿಗೆ ಸಿಗ್ಬೇಕಾಗಿದ್ದ ನ್ಯಾಯ ಮತ್ತೆ ಜಾಗ ಅದನ್ನ ಕರೆಕ್ಟ್ ಆಗಿ ಇದ್ ಮಾಡ್ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತಾನೆ ಇದೀವಿ. ಅದ್ ಹಾಗೆ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಮತ್ತೆ ಇನ್ನೂ ಒಂದು ನಮ್ಮ ಚಂದ್ರಕಲಾ ಮೇಡಮ್ ಅವರು ಮಹಿಳಾ ಘಟಕದಿಂದ ಬೀದಿ ಬದಿ ವ್ಯಾಪಾರಿಯಿಂದ ಅವ್ರಿಗೂ ಬ್ಲಾಕ್ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಮಹಿಳೆಯರಿಗೆ ತುಂಬಾ ವರ್ಷದಿಂದ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಸೊ ಇವಾಗ ಅಲ್ಲಿನ ಮಹಿಳಾ ಬೀದಿ ವ್ಯಾಪಾರಿಗಳಿಗೆ ಅವರು ಸಪೋರ್ಟ್ ಮಾಡಿ ಅವ್ರಿಗೆ ಮುಂದೆ ಬರೋದಕ್ಕೆ ಸೌಕರ್ಯ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್. ಸರ್ ಈ ಕಡೆ ಇಲ್ಲಿ ಈ ಕಡೆ ಸರ್ ಗಾರ್ಲ್ಯಾಂಡ್ ಹಾಕಿ ಸರ್. ಹಾಕಿ ಸರ್ ಸ್ವಲ್ಪ ಈ ಕಡೆ ಸರ್. ಆಗಿದೆ ಸರ್. ಮೇಡಮ್ ಇಲ್ಲಿ ನೋಡಿ ಸರ್. ಹಾಗೆ ಥ್ಯಾಂಕ್ ಯು.
ಇಂಗ್ಲಿಷ್ ಇರೋದಾ ಹಿಂದಿ ಇರೋದಾ? ಇಂಗ್ಲಿಷ್ ಎಲ್ಲ ಇಲ್ಲ 8 ಪೇಜ್ ಇದೆ.